ಮಾರ್ನಿಂಗ್ ಮೈ ಸ್ವೀಟ್ ವ್ಯೂವರ್ಸ್. ಟುಡೇ ಸ್ಪೆಷಲ್ ಏನಪ್ಪ ಅಂದರೆ ಫಸ್ಟ್ ಟೈಮ್ ಕೂಡ ನಾನು ಕೂಡ ಯೂಟ್ಯೂಬ್ ಬ್ಲಾಗ್ನ ಹಾಕೋಕ್ಕೆ ಶುರು ಮಾಡಿದ್ದೀನಿ. ನಂದು ಇದು ಹೊಸ ಚಾನಲ್ ಯೂಟ್ಯೂಬ್ದು. ಸೊ ನನ್ನ ಚಾನಲ್ ನಿಮಗೆ ಸ್ವಲ್ಪ ಇಷ್ಟ ಆತಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಪ್ಪ ಅಂದರೆ ಇವಾಗ ಟ್ರೆಂಡಿಂಗಲ್ಲಿ ಏನು ನಡೀತಿದೆ ಅಂದರೆ ಕಿಚನ್ ಮೇಕ್ ಓವರ್ ಯಾವ ರೀತಿ ಮಾಡೋದು, ಅವ್ರವ್ರ ಕಿಚನ್ ರೂಮ್ ಹೇಗಿರುತ್ತೆ ಆ ರೀತಿ ಮಾಡ್ತಾರೆ. ನಮ್ಮದು ಇದು ಹೇಳಬೇಕಂದ್ರೆ 100 ವರ್ಷದ ಹಳೆಯದು ಮನೆ ಇದು. ಯಾಕಂದರೆ ಅರ್ಥ ಆಗಿರುತ್ತೆ ಹಳೆ ಮನೆ ಆವಾಗಿನ ಕಾಲದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು. ಅಷ್ಟರಲ್ಲೇ ನನಗೆ ಹೇಗೆ ಕಂಫರ್ಟಬಲ್ ಆಗುತ್ತೋ ಆ ರೀತಿ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಎಲ್ಲ ಗಲೀಜಾಗಿತ್ತು. ಪೇಂಟ್ ಎಷ್ಟೆಷ್ಟು ಇರುತ್ತೋ ಅಷ್ಟನ್ನು ಯೂಸ್ ಮಾಡಿಕೊಂಡು ಎಲ್ಲವನ್ನು ನಾನು ಹಚ್ಚಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಡೋರಿಗೆ ಸ್ವಲ್ಪ ಸಿಂಪಲ್ಲಾಗಿ ಪೇಂಟ್ನ ಡೆಕೋರೇಷನ್ ಮಾಡಿದ್ದೀನಿ. ಹಾಗೆ ಕೆಲವೊಂದಿಷ್ಟು ಮನೆಯಲ್ಲೇ ಬಾಕ್ಸ್ ಇರುತ್ತಲ್ವ ಅದನ್ನೇ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಪ್ಲ್ಯಾಸ್ಟಿಕ್ ಐಟಮ್ಸು ಮತ್ತು ಸಿರಾಮಿಕ್ಸು, ಸ್ಟೀಲ್ ವೈಸ್ ಆಗಿರ್ಬೋದು, ಕೆಲವೊಂದಿಷ್ಟು ಗ್ಲಾಸ್ ಐಟಮ್ಸ್ ಇದೆ ಬರಬೇಕು. ಇವನ್ನೆಲ್ಲವನ್ನು ಸ್ವಲ್ಪ ಸಬ್ಬಿನ ಪುಡಿಯಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಡ್ರೈ ಆಗಬೇಕಲ್ವ. ಕೆಲವೊಂದಿಷ್ಟು ಪ್ರಾಡಕ್ಟ್ ಎಲ್ಲ ನಾನು ತುಂಬಿಟ್ಟಿದ್ದೀನಿ. ಇವಾಗ ನಾನು ಸಖತ್ತಾಗಿ ಫ್ರೆಶ್ ಆಗಿ ರೆಡಿಯಾಗಿ ಬಂದೆ. ಯಾಕಂದರೆ ಪೇಂಟೆಲ್ಲ ನಾನು ಹಚ್ಚಿದ್ದೀನಲ್ವ. ಸೊ ಆ ವಿಡಿಯೋ ಕ್ಲಿಪ್ಪು ನಾನು ಶೂಟ್ ಆಗ್ತಿದೆ ಅಂದ್ಕೊಂಡಿನಿ, ಯಾವ ಶೂಟ್ ಆಗಿಲ್ಲ. ಅದೊಂದು ಡಿಸಪಾಯಿಂಟ್ ಆಯಿತು ನನಗೆ. ಇಟ್ಸ್ ಓಕೆ, ನಾನು ಮಾಡಿರುತ್ತೆ ಅಂತ ನನಗೆ ಗೊತ್ತಿರುತ್ತೆ ಅಲ್ವಾ. ಇನ್ನೊಂದು ಏನಪ್ಪ ಅಂತಂದರೆ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ, ಅದೊಂದು ಕ್ಲಿಪ್ ಮಿಸ್ ಆಗಿಬಿಡ್ತಲ್ಲ ಅಂದರೆ ಬೇಜಾರು. ಇರಲಿ, ಇವಾಗ ನೆಕ್ಸ್ಟ್ ಪ್ರತಿಯೊಂದಕ್ಕೂ ನಾನು ಎಲ್ಲ ಸಿರಾಮಿಕ್ ಬೌಲ್ಸಲ್ಲಿ ನಾನು ಏನು ಮಾಡ್ತೀನಿ, ನನಗೇನು ಮಾರ್ನಿಂಗ್ ಬೇಗನೆ ಏನೇನು ಐಟಮ್ಸ್ ಬೇಕಾಗುತ್ತೆ, ಈಸಿ ಐಟಮ್ಸು ಅವನ್ನೆಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಕೆಲವೊಂದಿಷ್ಟು ಬಾಕ್ಸಲ್ಲಿ ಕಂಟೈನರಲ್ಲಿ ಎಲ್ಲ ತುಂಬಿಟ್ಟು ಇವಾಗ ಸಿರಾಮಿಕ್ ಪಾತ್ರೆಗಳಲ್ಲೇ ಎಲ್ಲವೂ ಸ್ಟೋರ್ ಮಾಡಿದ್ದಾಯಿತು. ಹಾಗೆ ನಾನು ಆನ್ಲೈನಲ್ಲಿ ಲೀವ್ಸ್ ತರಿಸ್ಕೊಂಡಿದ್ದೆ. ಕೆಲವೊಂದಿಷ್ಟು ಬ್ಯಾಕ್ ಸೈಡ್ ಗಮ್ ಇರುವಂತಹ ಸ್ಟಿಕ್ಕರ್ಸ್ ಆಗಿರ್ಬೋದು, ಹಾಗೆ ಲೈಟಿಂಗ್ ಟೇಪು LED ನೆಕ್ಸ್ಟು ಲೀವ್ಸು ಮತ್ತು ಡಬಲ್ ಟೈಪ್ ಗಮ್ ಕೆಲವೊಂದಿಷ್ಟೆಲ್ಲ ತರಿಸ್ಕೊಂಡು ಇಟ್ಕೊಂಡಿದ್ದೆ. ಮಾಡೋಣ ಅಂತ ಟೈಮೇ ಸಿಗಲಿಲ್ಲ. ಏನೋ ಒಂದು ಕೆಲಸ ಆಗಿರ್ಬೋದು, ಹಬ್ಬಗಳು, ಎಲ್ಲಾದರೂ ಟ್ರಾವೆಲ್ ಮಾಡ್ತಿರೋ ಟೈಮ್ಸ್ ಇರುತ್ತಲ್ವ. ಸೊ ನಾನು ಸ್ವಲ್ಪ ಬಿಡುವು ಮಾಡಿಕೊಂಡು ಮಾಡೋಣ, ಹೀಗೆ ಆದರೆ ಮುಂದಕ್ಕೆ ಹೋಗುತ್ತೆ ಅಂದ್ಕೊಂಡು ನಾವೇನಾದರೂ ಅಂದ್ಕೊಂಡಿರ್ತೀವಿ ಕೆಲಸ ಮಾಡೋಣ ಅಂತ, ಏನೋ ಒಂದು ನಡುವೆ ಕೆಲಸ ಬಂದ ತಕ್ಷಣವೇ ಆ ಕೆಲಸ ಬಿಟ್ಬಿಡ್ತೀವಿ. ಸೊ ಬಟ್ ಇದನ್ನೇ ಏನಾದರೂ ಆಗಲಿ ಅಂತ ಎಲ್ಲ ಕೆಲಸ ಬದಿಗಿಟ್ಟು ಒಂದೇ ದಿನ ಅಂದರೆ ತುಂಬಾ ಟಯರ್ಡ್ ಆಗುತ್ತೆ. ಯಾಕಂದರೆ ನಾನು ಮಾರ್ನಿಂಗ್ 6ಇಂದನೇ ಮನೆಯವರಿಗೆಲ್ಲ ಟಿಫಿನ್ ಆಗಿರ್ಬೋದು, ಆಫ್ಟರ್ನೂನ್ ಲಂಚ್ ರೆಡಿ ಮಾಡಿಟ್ಟು ಬೇರೆ ಕಡೆ ಇಟ್ಬಿಟ್ಟಿದ್ದೆ. ಯಾಕಂದರೆ ಇದೆಲ್ಲ ಕಿಚನ್ ರೂಮಲ್ಲೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಲ್ವ, ನಡುವೆ ಡಸ್ಟು ಧೂಳು ಬೀಳುತ್ತೆ ಅಂದ್ಕೊಂಡು ಮಾರ್ನಿಂಗಿಂದ ನಿಂತ್ಕೊಂಡು ಈವ್ನಿಂಗ್ 5:30ವರೆಗೂ ಇದ್ದೇ ಕೆಲಸ ಆಗಿತ್ತು. ನನಗಂತೂ ತುಂಬಾ ಟಯರ್ಡ್ ಫೀಲಿಂಗು ಒಂದು ಕಡೆ ಆದರೆ, ಯಾಕಂದರೆ ಟಯರ್ಡ್ ಆಗುತ್ತೆ. ಮುಂಜಾನೆಯಿಂದನೂ ಕೆಲಸ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ತಂಗಿ ಕೂಡ ಸಪೋರ್ಟ್ ಮಾಡ್ತಾಯಿದ್ಲು. ಎಲ್ಲ ಪಾತ್ರೆಗಳನ್ನು ಅವಳು ಕೂಡ ಎಲ್ಲ ವಾಶ್ ಮಾಡಿಕೊಟ್ಲು. ಅದು ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿ ಮಾಡ್ತಾಯಿದ್ದಾಳೆ ಕೆಲಸ ಕೂಡ. ನಾನು ಕೂಡ ಬೇಗ ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅವಳು ಕೂಡ ಎಲ್ಲವನ್ನು ಕೆಲಸ ಮುಗಿಸ್ಕೊಂಡು ಇವಾಗ ನನ್ನ ಜೊತೆಗೂ ಕೆಲಸಕ್ಕೆ ಕೈ ಹಾಕ್ತಾಯಿದ್ದಾಳೆ. ಯಾಕಂದರೆ ಒಂದು ಕೈಗಿಂತ 2 ಕೈ ಬೇಗ ಮಾಡಿದ್ರೆ ಕೆಲಸ ನೀಟಾಗಿ ಆಗುತ್ತೆ. ಫಸ್ಟು ಮೈಂಡ್ ನಮ್ಮದು ರಿಲ್ಯಾಕ್ಸ್ ಇರುತ್ತೆ. ಒಬ್ಬರೇ ಮಾಡಬೇಕು ಅಂತಂದರೆ ಮೈಂಡ್ ಏನೋ ಒಂಥರ ಕಸಿ ಬಿಸಿ ಆಗಿಬಿಡುತ್ತೆ. ಮತ್ತು ಮಕ್ಕಳಿಗೆ ಓದಿಸೋದಾಗಿರ್ಬೋದು, ಬೇರೆ ಮನೆ ಕೆಲಸ, ಮತ್ತು ನೈಟ್ ಡಿನ್ನರ್ ರೆಡಿ ಮಾಡಬೇಕಲ್ಲ, ಟೆನ್ಷನ್ಗೆ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ. 2 ಡೇಸ್ ಟೈಮ್ ತೊಗೊಂಡ್ರೆ ನೀಟಾಗುತ್ತೆ, ಬಟ್ ಅಷ್ಟು ಟೈಮ್ ಇರೋದಿಲ್ಲಲ್ವ ಒಂದೊಂದು ಟೈಮಿಗೆ. ಸೊ ಒಂದೇ ದಿನ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರೇ ಒಂದು ಕೆಲಸ ಒಂದು ಕಡೆ ನೀಟಾಗಿ ಅನಿಸುತ್ತೆ. ಇವಾಗ ಕೂಡ ನಮ್ಮ ತಂಗಿ ಬಂದು ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ರಲ್ಲ. ಇಬ್ಬರು ಸೇರಿಕೊಂಡು ನಾವು ಅರೇಂಜು. ನಮ್ಮ ಕಿಚನ್ ಕಟ್ಟೆ ಬಂದುಬಿಟ್ಟು ಬ್ಲ್ಯಾಕ್ ಕಲರಲ್ಲಿದೆ ಅಲ್ವಾ. ಹಾಗಾಗಿ ಆನ್ಲೈನಲ್ಲಿ ನೋಡಿದ್ದೆ ಈ ರೀತಿ ಕವರ್ನ ನಾನು ತರಿಸ್ಕೊಳ್ಳೋಣ ಒಂದು ಪೀಸನ್ನು ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ಕಡಿಮೆ ಪ್ರೈಸ್ ಇದೆ, ಹಾಗೆ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಇತ್ತು. ನಮ್ಮ ತಂಗಿ ಅದೇ ಹೇಳ್ತಿತ್ತು, ತುಂಬ ಚೆನ್ನಾಗಿದೆ, ಸೇಮ್ ಟೇಸ್ಟ್ ಥರನೇ ಕಾಣ್ತಾ ಇದೆ ಅಲ್ವ ಇದು ಕವರ್ ಅಕ್ಕ ಅಂತಂದು ಮನೆಯವರೆಲ್ಲರೂ ಇಷ್ಟಪಟ್ಟರು. ಹಾಗೆ ಇನ್ನೊಂದೇನಪ್ಪ ಅಂದರೆ ನಾನು ಎಲ್ಲ ಇದು ಕಾರ್ಡ್ಬೋರ್ಡ್ನ ನಾನು ಹ್ಯಾಂಗ್ ಮಾಡಿದ್ನಲ್ವ, ಅದು ಮನೆಯಲ್ಲೇ ನಾನೇ ಪ್ರಿಪೇರ್ ಮಾಡಿದ್ದೀನಿ. ಮೀಶೋದಲ್ಲಿ ಸಿಗುತ್ತಲ್ವ ಅದೇ ಪಿಕ್ಚರ್ಸ್ನ ನನಗೆ ಯಾವ್ದು ಇಷ್ಟ ಆಗುತ್ತೆ, ಸಿಂಪಲ್ಸಿಟಿ ಇರೋದು. ಕಾರ್ಡ್ಬೋರ್ಡಲ್ಲಿ ಮನೆಯಲ್ಲೇ ಏನಾದರೂ ನಾವು ಗ್ರೋಸರಿ ತಂದಿರ್ತೀವಿ, ಏನಾದರೂ ವೇಸ್ಟ್ ಬಾಕ್ಸ್ ಇರುತ್ತಲ್ವ, ನಾವೇ ಮನೇಲಿ ಫ್ರೀ ಟೈಮ್ ಇದ್ದ ಮಾಡಿಕೊಂಡ್ರೆ ನಮಗೂ ಮೈಂಡು ಫ್ರೆಶ್ ಅನಿಸುತ್ತೆ. ಇನ್ನೊಂದೇನೆಂದರೆ ನಾನೇ ಮಾಡಿದ್ದೀನಿ ಅನ್ನೋ ಕ್ರಾಫ್ಟು ನಮಗೂ ಒಂಥರ ಖುಷಿ ಫಿಲ್ ಆಗುತ್ತೆ. ಮಕ್ಕಳಿಗೂ ನೋಡಿ ಮನೆಯಲ್ಲೇ ಮಾಡ್ತಾಯಿದ್ದಾರಲ್ಲ, ನಮ್ಮ ನೋಡಿ ಮಕ್ಕಳು ಕೂಡ ನಾವೇ ಏನಾದರೂ ಡ್ರಾಯಿಂಗ್ ಮಾಡೋಣ ಅಂತ ಅವರಿಗೆ ಮೈಂಡಲ್ಲಿ ಬರುತ್ತೆ.
ಹಾಗಾಗಿ ಆನ್ಲೈನಲ್ಲಿ ನೋಡಿದರೆ ಒಂದೊಂದು ಪ್ರೈಸು ಇದಕ್ಕೆ 200-300 ರೂಪಾಯಿ ಜಾಸ್ತಿ ಇದೆ. ಯಾಕಂದರೆ ವರ್ತ್ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವೊಂದಿಷ್ಟು ಪ್ರಾಡಕ್ಟ್ ಬೇಕು ಅಂತಂದರೆ ನಾವು ಶಾಪ್ ಬೈ ಮಾಡ್ಬೋದು. ಸೊ ಅನ್ನೆಸೆಸರಿ ಆಗಿ ಕೆಲವೊಂದಿಷ್ಟು ನಾವೇ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡ್ರೆ ನಮಗೂ ಮೈಂಡ್ ಶಾರ್ಪ್ ಇರುತ್ತೆ ಅಲ್ವಾ. ನೋಡ್ತಾ ಇರ್ಬೋದು, ಫಸ್ಟು ಸ್ವಲ್ಪ ನಮ್ಮದು ಇದು ಹಾಳಾಯಿತು. ನೆಕ್ಸ್ಟ್ ಕ್ಲಾತ್ ತೊಗೊಂಡು ನೀಟಾಗಿ ಮಾಡಿದ್ವಿ. ನಮ್ಮ ಚೆರಿ ಕೂಡ ಸ್ಕೂಲಿಂದ ಬಂದು ಕಿಚನ್ ರೂಮ್ ನೋಡ್ತಾ ಇದ್ದೇನೆ. ಸಖತ್ತಾಗಿದೆ ಅಮ್ಮ, ಟೇಲ್ಸ್ ಇದೇನೋ ಯಾವಾಗ ಹಾಕಿದ್ರಿ ಅಂತ ಕೇಳ್ತಾ ಇದ್ದ. ಅದೇ ನಮ್ಮ ತಂಗಿ ನಗುತ್ತಾ ಇದ್ಲು, ಇದು ಟೇಲ್ಸ್ ಎಲ್ಲ ಕಣೋ ಕವರ್ ಅಂತ ಹೇಳ್ತಾ ಇದ್ಲು. ಹಾಗೆ ಮಕ್ಕಳಿಗೂ ಏನೋ ಒಂಥರ ಹೊಸದಾಗಿದ್ದರೆ ಅವ್ರಿಗೂ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಅವನು ಕೂಡ ಇಲ್ಲೇ ಬಂದು ನಾನು ಹೋಮ್ವರ್ಕ್ ಇಲ್ಲೇ ಮಾಡ್ತೀನಮ್ಮ ಕುತ್ಕೊಂಡು, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಮಕ್ಕಳಿಗೇನೇ ಹೊಸದಿರಲಿ, ಅವ್ರಿಗೊಂಥರ ಹುಮ್ಮಸ್ ಇರುತ್ತೆ. ನಮಗಾದ್ರೂ ಅಷ್ಟೇ, ಅವರಿಗಾದ್ರೂ ಅಷ್ಟೇ. ಏನಾದರೂ ಹೊಸದಂತಾಗಿರ್ಬೋದು, ಹೊಸ ಕಡೆ ಹೋಗೋದಿರ್ಬೋದು, ಏನೋ ಒಂಥರ ಖುಷಿ ಕೊಡುತ್ತೆ. ಇವನು ನಮ್ಮ ಮಳೆಯ ನೋಡಿ ಬಂದಿದ್ದೇನೆ, ಸಖತ್ ಕ್ಯೂಟಿ ಬಾಯ್. ಸೊ ನನ್ನ ಕಿಚನ್ ಮೇಕವರ್ ಕಂಪ್ಲೀಟ್ ರೆಡಿ ಆಗಿದೆ. ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಕಡೆ ಲೀವ್ಸ್ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಲೈಟ್ ಮಿಸ್ ಆಯಿತು. ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ LED ಲೈಟ್ ವೈರ್ ತೊಗೊಂಡು ಆ್ಯಡ್ ಮಾಡೋ ಅಂತ ಅಂದ್ಕೊಂಡಿದ್ದೀನಿ. ಇದು ತೋರಿಸ್ತಾ ಇದ್ದೀನಲ್ವ, ಯಾಕೆ ಹಾಕಿದ್ದೀನಪ್ಪ ಅಂತಂದರೆ, ನಾವು ಒಗ್ಗರಣೆ ಕೊಟ್ಟರೆ ಗೋಡೆಗೆಲ್ಲ ಸಿಡಿಯುತ್ತೆ. ಹಾಗಾಗಿ ಹಸ್ಬೆಂಡ್ಸ್ ಜೀನ್ಸಿಂದು ವೇಸ್ಟ್ ಇರುತ್ತಲ್ವ, ಅದನ್ನೇ ಕಟ್ ಮಾಡಿ ಕ್ರಾಫ್ಟ್ ಮಾಡಿದ್ದೀನಿ. ಸೊ ಒಂದು ಕಡೆ ಸ್ಟೀಲು, ಒಂದು ಕಡೆ ಸಿಲ್ವರ್, ಒಂದು ಕಡೆ ಸಿರಾಮಿಕ್, ಒಂದು ಕರೆಂಟಿನ ಒಲೆ, ಹಾಗೆ ಗ್ಯಾಸ್ ಸ್ಟವ್ ಕೂಡ ಈ ಕಡೆ ಇಡಬೇಕು. ಪ್ರತಿಯೊಂದು ಕೂಡ ನೀಟಾಗಿ ನನಗೆ ಎಷ್ಟು ಕಂಫರ್ಟಬಲ್ ಬೇಕು ಅಷ್ಟು ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಬ್ಲಾಗು ಹೇಗೆ ಅನ್ನಿಸ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಗೈಸ್. ನನ್ನ ಕಿಚನ್ ರೂಮ್ ಅಂತೂ ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ. ಯಾಕಂದರೆ ಹಳೆ ಮನೆ ಅಂತ ಮೊದಲೇ ಹೇಳಿದ್ದೀನಿ. ಇಲ್ಲೆಲ್ಲ ಸ್ಪೂನ್ಸು, ಇನ್ನು ಕೆಲವೊಂದಿಷ್ಟು ಅರೇಂಜ್ ಮಾಡಬೇಕು. ಹೋಗ್ತಾ ಹೋಗ್ತಾ ನನಗೆ ಹೇಗೆ ಕಂಫರ್ಟಬಲ್ ಆಗುತ್ತೋ ಹಾಗೆ ಮಾಡ್ತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್, ಶೇರ್, ಕಮೆಂಟ್, ಲವ್ ಯು, ಬಾಯ್.